ಇವತ್ತಿನ ಎಷ್ಟೋ ಯುವ ಜನತೆಯು ಕೂಡ ಉದ್ಯೋಗ ಅವಕಾಶಕ್ಕಾಗಿ ತಾವು ಹುಟ್ಟಿದ ಊರನ್ನ ಬಿಟ್ಟು ಬೇರೆ ಕಡೆಗಳಿಗೆ ಕೆಲಸವನ್ನ ಅರಿಸಿ ಹೋಗ್ತಾರೆ. ಬೇರೆ ಬೇರೆ ಕಂಪನಿಗಳಿಗೂ ಬೇರೆ ಬೇರೆ ಸಾಫ್ಟ್ವೇರ್ಗಳಿಗೆ ಅಪ್ಲಿಕೇಶನ್ನ ಹಾಕ್ತಾರೆ. ಅದೆಷ್ಟೋ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ಇಂದು ಮೋಸ ಹೋಗಿರುವುದನ್ನು ನಾವು ಕಾಣ್ತೀವಿ. ಮುಂಬೈನಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಹೇಳ್ತೀನಿ ಕೇಳಿ. ಸಾನಿಯಾ ಎನ್ನುವ ಹೆಣ್ಣು ಮಗಳು ಒಂದು ಎಜುಕೇಶನ್ ಅನ್ನ ಮುಗಿಸಿ ಒಂದು ಕಂಪನಿಗೆ ಅಪ್ಲಿಕೇಶನ್ ಹಾಕ್ತಾಳೆ. ಆ ಕಂಪನಿಯವರು ಕೂಡ ಆಕೆಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕಳಿಸ್ತಾರೆ. ಇದು ಮುಂಬೈನಲ್ಲಿ ನಡೆದಿರುವಂತಹ ಘಟನೆ. ಸಾನಿಯಾ ಅಲ್ಲಿ ಹೋಗಿ ನೋಡಿದಾಗ ಆ ಕಂಪ್ನಿನೇ ಇರೋದಿಲ್ಲ. ಮೊದಲಿಗೆ ಆ ಕಂಪನಿಯವರು ಆ ಸಾನಿಯಾದಿಂದ ಬರೋಬ್ಬರಿ 75,000 ರೂಪಾಯಿಗಳನ್ನ ನಗದನ್ನ ಕಟ್ಟಿಸ್ಕೊಂಡಿರ್ತಾರೆ. ಹೀಗಾಗಿ ಸಾನಿಯಾ ಅಲ್ಲಿ ಹೋಗಿ ನೋಡಿದಾಗ ಆ ಕಂಪನಿ ಇರೋದಿಲ್ಲ, ಇದು ಫೇಕ್ ಅಂತ ಗೊತ್ತಾಗಿ ನಾನು ಮೋಸ ಹೋಗಿದ್ದೇನೆ ಅಂತ ಹೇಳ್ತಾಳೆ. ಕೇವಲ ಇದೊಂದು ಉದಾಹರಣೆ ಮಾತ್ರ. ಇಂದಿನ ದಿನಮಾನಗಳಲ್ಲಿ ಅದೆಷ್ಟೋ ಯುವಕ ಯುವತಿಯರು ಕೂಡ ಉದ್ಯೋಗ ಅವಕಾಶಕ್ಕಾಗಿ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ವಿಸಿಟ್ ಅನ್ನ ಕೊಡ್ತಾರೆ. ಆದರೆ ಆ ಕಂಪನಿಯವರು ಏನ್ ಮಾಡ್ತಾರೆ ಅಂದ್ರೆ 50,000 1 ಲಕ್ಷ ಕಟ್ಟಿ ಅಂತ ಆ ಕಂಪನಿಯವರು ಆ ವಿದ್ಯಾರ್ಥಿಗಳಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಇದನ್ನ ನಂಬಿದಂತ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಅನ್ನ ಕಟ್ತಾರೆ. ನಂತರದಲ್ಲಿ ಆ ವಿದ್ಯಾರ್ಥಿಗಳು ಅಲ್ಲಿಗೆ ಹೋದಾಗ ಆ ಕಂಪನಿನೇ ಇರುವುದಿಲ್ಲ. ಹೀಗಾಗಿ ಆ ವಿದ್ಯಾರ್ಥಿಗಳು ಮೋಸ ಹೋಗಿರೋದು ಗೊತ್ತಾಗುತ್ತೆ. ಇಂದಿನ ಯುವ ಜನತೆಗೆ ಹೇಳೋದು ಇಷ್ಟೇ, ಬೇರೆ ಬೇರೆ ಕಂಪನಿಗಳನ್ನ ನಂಬಿ ಹಣವನ್ನ ಕಟ್ಟಬೇಡಿ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.